ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗಣಿತ ಪ್ರಕಾಶ 6ನೇ ತರಗತಿ ಕನ್ನಡ ಮಾಧ್ಯಮ ಭಾಗ 2ರಲ್ಲಿ ಅಧ್ಯಾಯ 8 ರಚನೆಗಳೊಂದಿಗೆ ಆಟ ಈ ಪಾಠದಲ್ಲಿ ಇಂದು ನಾವು ಪುಟ ಸಂಖ್ಯೆ 66ರಲ್ಲಿದ್ದಂಥ ಮೊದಲನೇದು ರಚಿಸಿ ಇದರಲ್ಲಿ ಒಂದು ಮುಖ್ಯ ಪ್ರಶ್ನೆಯನ್ನು ಮಾಡಿದ್ದೇವೆ ಹಿಂದಿನ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಮುಖ್ಯ ಪ್ರಶ್ನೆ 2ನೇದು ಮತ್ತು ಮುಖ್ಯ ಪ್ರಶ್ನೆ 3ನೇದು ಎರಡು ಲೆಕ್ಕಗಳನ್ನು ಮಾಡೋಣ. 2ನೇದು, ಬಾಹುಗಳು 2 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇರುವ ಒಂದು ಆಯತವನ್ನು ರಚಿಸಿದ ನಂತರ ಅದು ಆಯತದ 2 ಗುಣಗಳನ್ನು ಪಾಲಿಸುತ್ತದೆ ಪರೀಕ್ಷಿಸಿ. ಇಲ್ಲಿ 2 ಆಯತಗಳನ್ನು ರಚಿಸಬೇಕು. ಮೊದಲು ಬಾಹು ಕೊಟ್ಟಿಂದ ಎಷ್ಟದ ಅಂತಂದ್ರೆ 2 ಸೆಂಟಿಮೀಟರ್, ಅದು ಏನಿರ್ತದೆ ಉದ್ದ ಇರ್ತದೆ. ಮೊದಲು ಕೊಟ್ಟಂಥ ಏನು ಉದ್ದ 2 ಸೆಂಟಿಮೀಟರ್ ಮತ್ತು ಅಗಲ ಎಷ್ಟು ತೆಗೆದುಕೊಳ್ಬೇಕ್ರಿ, ಅಗಲ 10 ಸೆಂಟಿಮೀಟರ್. ಈ 2 ಸೆಂಟಿಮೀಟರ್ 10 ಸೆಂಟಿಮೀಟರ್ ಇರುವ ಆಯತದ ಬಾಹುಗಳನ್ನು ತೆಗೆದುಕೊಂಡು ಏನು ಮಾಡಬೇಕು, ಆಯತವನ್ನು ರಚನೆ ಮಾಡಬೇಕು. ಇಲ್ಲಿ ಆಯತವನ್ನು ರಚನೆ ಮಾಡಬೇಕು. ಮೊದಲು ಅಳತೆ ಪಟ್ಟಿಯ ಸಹಾಯದಿಂದ ಮೊದಲು ಏನು ಮಾಡಬೇಕು, 2 ಸೆಂಟಿಮೀಟರ್ ಎತ್ತರವನ್ನು ಎಳಿಬೇಕ್ರಿ. ಮೊದಲು ಈ ರೀತಿ 2 ಸೆಂಟಿಮೀಟರ್, ಈ ಬಿಂದುವನ್ನು ಎ ಅಂತ ಬರೋಣ, ಈ ಬಿಂದುವನ್ನು ಬಿ ಅಂತ ಬರೋಣ. 2 ಸೆಂಟಿಮೀಟರನ್ನು ತೆಗೆದುಕೊಂಡ ನಂತರ ಎ ಬಿಂದುವಿನಲ್ಲಿ ಕೋನಮಾಪಕವನ್ನು ಇಟ್ಟು 90 ಡಿಗ್ರಿಯನ್ನು ಅಳಿಬೇಕ್ರಿ. ಎ ಕೋನಮಾಪಕದಲ್ಲಿ ಇದು ಮಧ್ಯದ ಬಿಂದು ಮತ್ತು ಈ ಬಿಂದು ಸರಿ ಹೊಂದಿಸಿದಾಗ ಇಲ್ಲಿಂದ 0, 10, 20, 30, 40, 50, 60, 70, 80, 90 ಡಿಗ್ರಿಯಲ್ಲಿ ಏನು ಮಾಡಬೇಕು, ಒಂದು ಗುರುತನ್ನು ಕೊಡಬೇಕು. ಈ ರೀತಿ 90 ಡಿಗ್ರಿ ಆದ ನಂತರ ಇದು 90 ಡಿಗ್ರಿಯಲ್ಲಿ ಗುರುತು ಮಾಡಿದಂಥ ಬಿಂದು ಮತ್ತು ಈ 2 ಬಿಂದುಗಳು ಏನು ಮಾಡಬೇಕು, ಅಳತೆ ಪಟ್ಟಿಯ ಸಹಾಯದಿಂದ 10 ಸೆಂಟಿಮೀಟರ್ ದೂರದವರೆಗೆ ಒಂದು ರೇಖೆಯನ್ನು ಎಳೆಯಬೇಕು. ಈ ರೀತಿ 10 ಸೆಂಟಿಮೀಟರ್. ಅದೇ ರೀತಿ ಇದಕ್ಕೆ ಡಿ ಅಂತ ಹೆಸರು ಕೊಟ್ಟಾಗ ಈಗ ಅದೇ ರೀತಿ ಬಿ ಬಿಂದುವಿನಲ್ಲಿ ಏನು ಮಾಡಬೇಕು, ಮತ್ತು ಇದೇ ರೀತಿ ಕೋನಮಾಪಕದ ಮಧ್ಯದ ಬಿಂದುವನ್ನು ಇಟ್ಟು ಮತ್ತು 90 ಡಿಗ್ರಿಯನ್ನು ಅಳಿಲೇಬೇಕು. 90 ಡಿಗ್ರಿ ಈ ಕಡೆಯಿಂದ ಅಳಿಬೇಕು. ಈಗ ಇಲ್ಲಿಂದ ಇಲ್ಲಿ 90 ಡಿಗ್ರಿ, 90 ಡಿಗ್ರಿಯಲ್ಲಿ ಒಂದು ಬಿಂದುವನ್ನು ಕೊಟ್ಟು ಮತ್ತು 10 ಡಿಗ್ರಿ 10 ಸೆಂಟಿಮೀಟರ್ ಉದ್ದದವರೆಗೆ ಏನು ಮಾಡಬೇಕು, ಒಂದು ರೇಖೆಯನ್ನು ಎಳಿಬೇಕು. ಈ ರೀತಿ ಅಳೆದು ಇದಕ್ಕೆ ಈ ಬಿಂದುವನ್ನು ಸಿ ಅನ್ನೋ ಬಿಂದು ಕೊಟ್ಟು ಈ 2 ಬಿಂದುಗಳನ್ನು ಸೇರಿಸಬೇಕು. ಈ 2 ಬಿಂದುಗಳನ್ನು ಸೇರಿಸಿದಾಗ ಈ 2 ಬಿಂದುಗಳ ಅಳತೆ ಎಷ್ಟು ಅಂತಂದ್ರೆ 10, ಇದು 2 ಸೆಂಟಿಮೀಟರ್ ರೀ, ಇದು 2 ಸೆಂಟಿಮೀಟರ್. ಇದು ಎಂಬುದು ಅಳತೆ ಪಟ್ಟಿ ಸಹಾಯದಿಂದ ಮಾಡಿದಾಗ ಈ ರೀತಿ ಬಂದ ಇದೇ ಅಳತೆಯನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಕೈವಾರ ಸಹಾಯದಿಂದ ಕೂಡ ಏನು ಮಾಡ್ಬೋದು, ರಚಿಸ್ಬೋದು ಇದೇ ರೀತಿ ಆಯತವನ್ನು. ಮೊದಲು ಅಳತೆ ಪಟ್ಟಿಯ ಸಹಾಯದಿಂದ ಮೊದಲು 2 ಸೆಂಟಿಮೀಟ್ರನ್ನು ರೇಖೆಯನ್ನು ಎಳೆಯೋಣ. 0 ಈ ಬಿಂದು ಮತ್ತು ಇಲ್ಲಿ 2, ಈ 2 ಬಿಂದುವನ್ನು ಸೇರಿಸಿದಾಗ 2 ಸೆಂಟಿಮೀಟರ್ ಆಗುತ್ತದೆ. ಇದನ್ನು ಬಿಂದು, ಇದು ಬಿಂದು, ಈ ಬಿಂದುವನ್ನು ಎ ಅನ್ನು ಕೊಟ್ಟಾಗ ಈ ಬಿಂದುವನ್ನು ಬಿ ಅನ್ನು ಕೊಟ್ಟಾಗ ನೆಕ್ಸ್ಟು ಅಳತೆ ಪಟ್ಟಿಯಲ್ಲಿ ಏನು ಮಾಡಬೇಕು, ಕೈವಾರನ್ನು 10 ಸೆಂಟಿಮೀಟ್ರನ್ನು ತೆಗೆದುಕೊಂಡು ಕೈವಾರ ತುದಿ ಮತ್ತು ಪೆನ್ಸಿಲ್ನ ತುದಿ ನಡುವಿನ ದೂರವನ್ನು 10 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಏನು ಮಾಡಬೇಕು, ಕೋನಮಾಪಕದ ಬಿಂದುವನ್ನು ಇಟ್ಟು ಈ ರೀತಿ ಒಂದು ಇಲ್ಲಿ ಈ ರೀತಿ ಒಂದು ಕಂಸವನ್ನು ರಚಿಸಬೇಕು. ಅದೇ ರೀತಿ ಬಿ ಬಿಂದುವಿನಲ್ಲಿ ಇಟ್ಟು ಇದೇ ರೀತಿ ಇಲ್ಲಿಂದು ಈ ರೀತಿ ರೇಖೆಯನ್ನು ಎಳಿಬೇಕು. ಇವೆರಡು ಏನು ಮಾಡಬೇಕು, ಈ ರೀತಿ ಸೇರಿಸ್ಬೇಕು. ಇಲ್ಲೊಂದು ಬಿಂದು ಬರುತ್ತೆ, ಆ ಬಿಂದು ಮತ್ತು ಇದನ್ನು ಸೇರಿಸ್ಬೇಕು. ಮತ್ತು ಅದೇ ರೀತಿ ಇದನ್ನು ಇಲ್ಲಿನೂ ಕೂಡ ಏನು ಮಾಡಬೇಕು, ಸೇರಿಸ್ಬೇಕು. ಇದೇ ರೀತಿ ಸೇರಿಸಿದಾಗ ಈ 2 ನಡುವಿನ ದೂರ ಎಂಬುದು ಈ ರೀತಿ ನೋಡಿದಾಗ 2 ಸೆಂಟಿಮೀಟ್ರ್ ಬರುತ್ತದೆ ಮಕ್ಕಳೇ. ಈ ರೀತಿ ನಾವೇನು ಮಾಡ್ಬೋದು, ಕೊಟ್ಟಂಥ ಒಂದೇ ಅಳತೆ ಎಂಬುದು ಅಳತೆ ಪಟ್ಟಿ ಸಹಾಯದಿಂದನೂ ಕೂಡ ರಚನೆ ಮಾಡ್ಬೋದು ಮತ್ತು ಕೈವಾರದಿಂದ ರಚನೆ ಮಾಡ್ಬೋದು. ಆದರೆ ಇಲ್ಲೊಂದು ಪ್ರಶ್ನೆಯಲ್ಲಿ ನಿಮಗೂ ಕೈವಾರು ಅಥವಾ ಅಳತೆ ಪಟ್ಟಿಯಿಂದ ರಚನೆ ಮಾಡಂತ ಏನೂ ಹೇಳಿಲ್ಲ. ಆದರೂ ನಾವು ಅಳತೆ ಪಟ್ಟಿ ಮತ್ತು ಕೈವಾರ ಸಹಾಯದಿಂದ 2 ಸಹಾಯದಿಂದ ಯಾವ ರೀತಿ ರಚನೆ ಮಾಡಬೇಕು ಅನ್ನೋದು 2 ಇಳಿಸಿ ತೋರಿಸಿನಿ ಮಕ್ಕಳೇ. ನಿಮಗೆ ಯಾವುದು ಸುಲಭ ಆಯಿತೋ ಆ ಒಂದು ಮೆಥಡನ್ನು ಅನ್ವಯಿಸಿ ನೀವು ಇಳಿಸ್ರಿ. ಈ ರೀತಿ 2 ಚಿತ್ರಗಳು ಇಳಿಸಿದ ನಂತರ ನಾವೇನು ಮಾಡಬೇಕು, ಈ ಆಯತದ ಲಕ್ಷಣ ಅಂದರೆ ಗುಣಗಳು ಏನು ಹೇಳ್ತಾಯಿದ್ರು ನೋಡ್ಕೋಬೇಕು. ಆ ಗುಣಗಳು ಇದರಲ್ಲಿ ಪಾಲನೆ ಆಯ್ತದಿಲ್ಲ ನೋಡ್ಕೊಳ್ಬೇಕು. ಆ ಆಯತದ ಗುಣಗಳು ಏನು ಅಂತಂದ್ರೆ ಎ ಬಿ
ಎ ಬಿ ಸಮನಾಗಿದೆ ಸಿ ಡಿ ಇವು ಏನಿರಬೇಕು ಸಮ ಇರಬೇಕು ರೀ. ಅಂದ್ರೆ ಅಭಿಮುಖ ಬಾಹುಗಳು ಏನಿರ್ಬೇಕು ಸಮ. ನೋಡಿರಿ ಎ ಬಿ ಎಷ್ಟದ ಅಂತಂದ್ರೆ 2 ಸೆಂಟಿಮೀಟರ್, ಎ ಬಿ ಎಷ್ಟು 2. ಈಗ ಸಿ ಡಿ ಕೂಡ ಎಷ್ಟಿರಬೇಕು 2 ಸೆಂಟಿಮೀಟ್ರ್ ಇರಬೇಕು. 2 ಸೆಂಟಿಮೀಟ್ರ್ ಅದ ರೀ ಅಂತಂದ್ರೆ ಇದು ಎ ಬಿ ಸಮನಾಗಿದೆ ಸಿ ಡಿ ಅದ ರೀ. ಈಗ ಎ ಡಿ ಸಮನಾಗಿದೆ ಬಿ ಸಿ ಅದೆಲ್ಲ ನೋಡ್ಕೊಳ್ಬೇಕು. ಈಗ ಡಿ ಮತ್ತು ಎ ಬಿಂದು ನೋಡಿದಾಗ ಎಷ್ಟು 10 ಸೆಂಟಿಮೀಟ್ರ್ ಅದ ಮತ್ತು ಸಿ ಬಿ ನೋಡಿದಾಗ 10 ಸೆಂಟಿಮೀಟ್ರ್. ಆದ್ದರಿಂದ ಎ ಡಿ ಸಮನಾಗಿದೆ ಬಿ ಸಿ. ಅಂದ್ರೆ ಅಭಿಮುಖ ಬಾಹುಗಳು ಸಮ. ಈ ಆಯತದಲ್ಲಿದ್ದಂಥ ಅಭಿಮುಖ ಬಾಹುಗಳು ಸಮ ಅದು. ಈ ಕೋನಗಳನ್ನು ನೋಡೋಣ ಕೋನಮಾಪಕದ ಸಹಾಯದಿಂದ. ಈ ರೀತಿ ಇಟ್ಟಾಗ ಏನ್ರಿ ಇಲ್ಲಿ 90 ಡಿಗ್ರಿ, ಕೋನ 1 90 ಡಿಗ್ರಿ, ಅದೇ ರೀತಿ ಕೋನ ಬಿ 90 ಡಿಗ್ರಿ. ಅದೇ ರೀತಿ ನಾವು ಕೋನ ಡಿನೂ ನೋಡಿದಾಗ 90 ಡಿಗ್ರಿ, ಕೋನ ಸಿನೂ ನೋಡಿದಾಗ ಎಷ್ಟು ಅಂತಂದಾಗ ಅದು ಕೂಡ 90 ಡಿಗ್ರಿ. ಕೋನ ಎ ಸಮನಾಗಿದೆ, ಕೋನ ಬಿ ಸಮನಾಗಿದೆ, ಕೋನ ಸಿ ಸಮನಾಗಿದೆ, ಕೋನ ಡಿ ಈಸ್ ಈಕ್ವಲ್ ಟು ಎಷ್ಟು 90 ಡಿಗ್ರಿ. ಇದು ಆಯತದ ಗುಣಲಕ್ಷಣವನ್ನು ಪಾಲಿಸುತ್ತದೆ ಮಕ್ಕಳೇ. ಏಕಂತಂದ್ರೆ ಅಭಿಮುಖ ಬಾಹುಗಳು ಸಮವ ಮತ್ತು ಎಲ್ಲ ಈ ಆಯತದಲ್ಲಿದ್ದಂಥ ಪ್ರತಿ ಕೋನವು 90 ಡಿಗ್ರಿ ಅದ. ಆದ್ದರಿಂದ ಇಲ್ಲಿಗೆ 2ನೇ ಪ್ರಶ್ನೆ ಮುಗೀತು. ನೆಕ್ಸ್ಟ್ 3ನೇ ಪ್ರಶ್ನೆ ಏನಾದರೂ ನೋಡೋಣ. ಪ್ರಶ್ನೆ: ಈ ಗುಣಲಕ್ಷಣಗಳಿರುವ 4 ಬಾಹುಗಳ ಆಕೃತಿಯನ್ನು ರಚಿಸಲು ಸಾಧ್ಯವೇ? ಈ ಗುಣಲಕ್ಷಣ ಕೆಳಗಿನ 2 ಗುಣಲಕ್ಷಣಗಳು ಇರಬೇಕು. ಇಂಥ ಗುಣಲಕ್ಷಣ ಇದ್ದಿಂದ ಆಯತನ ರಚಿಸಲು ಸಾಧ್ಯ, ಅದನ್ನು ನಾವು ನೋಡ್ಬೇಕ್ರಿ. ಈಗ ನೋಡ್ರಿ, ಮೊದಲನೇದು ಎಲ್ಲ ಕೋನಗಳು 90 ಡಿಗ್ರಿಗೆ ಸಮ ಆದರೆ. ಎಲ್ಲ ಕೋನಗಳು ಅಂತಂದ್ರೆ ಈಗ ಆಯತದಲ್ಲಿ 4 ಕೋನಗಳು ಇರ್ತಾರೆ, ಎ ಬಿ ಸಿ ಡಿ. ಇವು ಎಲ್ಲ ಕೋನಗಳು ಎಷ್ಟಕ್ಕೆ ಸಮವ 90 ಡಿಗ್ರಿಗೆ ಸಮ ಆದರೆ ಅಭಿಮುಖ ಬಾಹುಗಳು ಅಸಮ. ಅಭಿಮುಖ ಬಾಹುಗಳು ಅಂತಂದರು ಎ ಬಿಗೆ ಅಭಿಮುಖ ಏನದ ಸಿ ಡಿ ಅದ ರೀ, ಮತ್ತು ಎ ಡಿಗೆ ಅಭಿಮುಖ ಬಾಹು ಯಾವುದು ಬಿ ಸಿ. ಇವು ಬಾಹುಗಳು ಅಭಿಮುಖ ಬಾಹುಗಳು ಅಸಮ ಇದ್ರೆ ಅದು ಆಯತ ರಚನೆ ಮಾಡೋಕ್ಕೆ ಸಾಧ್ಯ ಅದನ್ನ ಇಲ್ಲ ಅಂತ ಹೇಳಿ ಕೇಳೋ ಪ್ರಶ್ನೆ ರೀ. ಇದಕ್ಕೆ ಸಾಧ್ಯವಿಲ್ಲ ರೀ. ಏಕೆಂದರೆ ನಮಗೂ ಆಯತದ ಗುಣಲಕ್ಷಣ ಗೊತ್ತದ್ರೆ ಏನದಂತ ಅಭಿಮುಖ ಬಾಹುಗಳು ಏನಿರ್ಬೇಕು ರೀ ಸಮ ಇರಬೇಕು ಮತ್ತು ಕೋನಗಳು 90 ಡಿಗ್ರಿ ಇದ್ರೆ ಅದು ಆಯತ ರಚನೆ ಮಾಡಕ್ಕೆ ಬರ್ತದೆ, ಆಯತ ಅದಂತ ಹೇಳ್ಬೋದು. ಆದರೆ ಇಲ್ಲಿ ಏನದ ಅಂತಂದ್ರೆ ಕೋನಗಳು ಮಾತ್ರ ಸರಿ 90 ಡಿಗ್ರಿ ಅದ ರೀ, ಆದರೆ ಬಾಹುಗಳು ಸಮ ಇಲ್ಲ. ಆದ್ದರಿಂದ ಇದನ್ನು 3ನೇ ಪ್ರಶ್ನೆಯ ಉತ್ತರ ರಚಿಸಲು ಸಾಧ್ಯವಿಲ್ಲ. ಇಲ್ಲಿಗೆ ಪುಟ ಸಂಖ್ಯೆ 66 ಮುಗಿತು ಮಕ್ಕಳೇ. ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿವರೆಗೆ ವೀಕ್ಷಿಸುವುದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.